ನಮ್ಮ ಮುಂದೆನೇ ಇದೆ. ಏನು ಘಟನೆ ನಡೀತು ಮುಂದೆ ಇದೆ, ಯಾಕೆ ಲಾಠಿ ಚಾರ್ಜ್ ಆಯಿತು ಮುಂದೆ ಇದೆ. ಸರ್ಕಾರ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ, ಜವಾಬ್ದಾರಿಯುತವಾಗಿ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ. ಅದಕ್ಕೆ ತನಿಖೆ ಅಗತ್ಯ ಏನಿಲ್ಲ. ಎವ್ರಿಥಿಂಗ್ ಈಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಯಾರು ಮುಚ್ಚಿಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾವ ಅಧಿಕಾರಿನೂ ಕೂಡ ಅವರು ಬಿಯಾಂಡ್ ದೇರ್ ಬ್ರೀಫಿಂಗ್ ಯಾರು ಕೂಡ ಅವರೇನು ನಡ್ಕೊಂಡಿಲ್ಲ. ಅಲ್ಲಿ ಘಟನೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಅವರು ಕರ್ತವ್ಯ ಮಾಡಿದ್ದಾರೆ, ಅವರು ಆ್ಯಕ್ಷನ್ ಮಾಡಿದ್ದಾರೆ. ಅವ್ರದ್ದು ಏನು ತಪ್ಪು ಇದೆ ಅಂತ ಹೇಳಿ ನನಗೆ ಅನಿಸೋದಿಲ್ಲ. ಯಾಕೆಂದ್ರೆ ಸಿ ಪಾಟೀಲ್ ಸಾಹೇಬ್ರೆ ನೀವು ಹೇಳೋದು ಹೇಳಿದ್ದೀರಾ. ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ಯಾವ ತನಿಖೆ ಅಗತ್ಯ ಇಲ್ಲ. ಯಾಕೆಂದರೆ ನಮಗೆ ಹಿಂದಿನದವೆಲ್ಲ ಜ್ಞಾಪಿಸ್ಬೇಕಾಗ್ತದೆ. ನಾನು ಹಾವೇರಿನಲ್ಲಿ ಯಾವ ಪ್ರೊಸೀಜರ್ ಫಾಲೋ ಮಾಡಿದ್ರು ಜ್ಞಾಪಿಸ್ಬೇಕಾಗ್ತದೆ. 2008ರಲ್ಲಿ ತಮಗೆ ಹೇಳಬೇಕಂದ್ರೆ 3 ಕಡೆ 3 ಇರಲಿ ಮುಂದೆ ನಿಮಗೂ ಶಿಕ್ಷೆ ಆಯ್ತು 3 ಕಡೆ ಲಾಠಿ ಚಾರ್ಜ್ ಆಗಿದೆ. ಮಾನ್ಯ ಲಾಠಿ ಚಾರ್ಜ್ ಮಾಡಿದೀವಿ ಅಂತ ನೋಡಿ, ನಾ ಹೇಳ್ತೀನಿ 3 ಸಾರಿ 2008ರಲ್ಲಿ ಲಾಠಿ ಚಾರ್ಜ್ ತಮ್ಮ ಸರ್ಕಾರದಲ್ಲಿ ಆಗಿದೆ. ಯಾವ ಪ್ರೊಸೀಜರ್ ಫಾಲೋ ಮಾಡಿ ಗೋಲಿಬಾರ್ ಮಾಡಿದಿರ್ರಿ? ಬರೀ ಲಾಠಿ ಚಾರ್ಜ್ ಅಲ್ಲ, ಗೋಲಿ ಬಾರಿ ಸಿದ್ಲಿಂಗಯ್ಯ ಚೂರಿ ಸತ್ತೋದ. ನೀವು ಗೊಬ್ಬರ ಅವ್ನು ಕೇಳಿದ್ ಬರೀ ಗೊಬ್ಬರಕ್ಕೆ ನೀವು ಒಂದು ಕ್ಲಿಯರ್ ಮಾಡಿ. ನೋಡಿ, ಪೊಲೀಸರ ಮುಖಾಂತರನೇ ಯಾರು ಸರ್ಕಾರ ಮಾತಾಡ್ತಾರೆ ಅವರೆಲ್ಲರನ್ನು ಕೂಡ ಹತ್ತಿಕ್ತೀವಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ಲ. ಸರ್ಕಾರದ ವಿರುದ್ಧ ಧ್ವನಿ ಎತ್ತಂದವ್ರು ಎಲ್ಲರನ್ನು ಕೂಡ ಹತ್ತಿಕ್ತೀವಿ, ಇದು ಪೊಲೀಸ್ ರಾಜ್ಯ ಅಂತ ಹೇಳ್ಬಿಡಿ. ಸುನೀಲ್ ಅವರೇ, ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ಯಾರು ಈ ರಾಜ್ಯದಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ನಾವು ಕಠಿಣವಾದ ಕ್ರಮ ತಗೊಳ್ತೀವಿ. ಯಾವುದು ಕೂಡ ಎಕ್ಸ್ಕ್ಯೂಸ್ ಇಲ್ಲ. ಯಾರು ಉಲ್ಲಂಘಿಸ್ತಾರೆ ಅದೇ ತಪ್ಪಿದೆ ಅಧ್ಯಕ್ಷರೇ, ಇಡೀ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದಾರೆ ಅಷ್ಟೇ, ಯಾರೇ ಇರಲಿ. ಹಾವೇರಿಯಲ್ಲಿ 2008ರಲ್ಲಿ ಗೃಹ ಸಚಿವರೇ, ನೀವು ನಿನ್ನೆ ನಡೆದಂತ ಲಾಠಿ ಚಾರ್ಜ್ ಸಮರ್ಥನೆ ಮಾಡಿ ಈ ಪೌರುಷ ಪಾಕಿಸ್ತಾನದ ಮೇಲೆ ಘೋಷಣೆ ಲಿಂಗಾಯತರ ಮೇಲೆ ಇವತ್ತೇ ಪಶ್ಚಾತ್ತಾಪ ಪಡಬೇಕಿತ್ತು. ನೀವು ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಪಶ್ಚಾತ್ತಾಪ ಪಡಬೇಕಾಗಿತ್ತು. 1980ರ ನರಗುಂದ ಘಟನೆಯನ್ನ ನೆನಪು ಮಾಡ್ಕೊಳ್ರಿ. 1980ರ ನರಗುಂದ ಘಟನೆಯನ್ನ ನೆನಪು ಮಾಡ್ರಿ. ಆ ಗೋಲಿಬಾರ್ನಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾವೇರಿ ನಡೆದಂತ ಗೋಲಿಬಾರ್ ಬಗ್ಗೆ ಮಾತಾಡ್ರಿ, ಕ್ಲಾರಿಫಿಕೇಶನ್ ಕೊಡ್ರಿ. ದೊಡ್ಡದಾಗಿ ಹೇಳ್ತಾ ಇದ್ರಿ, ನೈತಿಕತೆ ಇದ್ರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ರಿ. ಗೋಲಿಬಾರ್ ಬಗ್ಗೆ ಮಾನ್ಯ ಸರ್ಕಾರದ ಪರವಾಗಿ ಉತ್ತರ ಕೊಡ್ತಿದ್ದಾರೆ, ನೀವು ಅಲ್ಲಿ ಹರಿಕತೆ ಹೇಳ್ತಾ ಇದ್ರಿ. ಯಾವಾಗ ಗೊತ್ತಾ, 10/6/2008ರಲ್ಲಿ ಹಾವೇರಿನಲ್ಲಿ ಗೋಲಿಬಾರ್ ಮಾಡಿದ್ರಲ್ಲ, ಅವಾಗ ಪಶ್ಚಾತ್ತಾಪ ಪಡ್ಬೇಕಾಯ್ತು. ನೀವು ಸಿದ್ಲಿಂಗಯ್ಯ ಸತ್ತೋದ್ನಲ್ಲ ಗೋಲಿಬಾರ್ನಲ್ಲಿ. ಆಮೇಲೆ ಬ್ಯಾಡಗಿ ತಾಲೂಕಿನಲ್ಲಿ ಪ್ರತಿಭಟನಾ ನಿರತರನ್ನು ನಿಯಂತ್ರಿಸಲು ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿ ಮತ್ತು ಪೊಲೀಸರ ಸ್ವಯಂ ರಕ್ಷಣೆಗಾಗಿ ಲಾಠಿ ಚಾರ್ಜ್ ಮತ್ತು ಫೈರಿಂಗ್ ಮಾಡಿದ್ರಿ. ಅವಾಗ ಪಶ್ಚಾತ್ತಾಪ.